ನಮಸ್ಕಾರ. ಅನುರಾಧಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರಾಗಿರುವಂತಹ ಚಟ್ನಿ ಪುಡಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಚಟ್ನಿ ಪುಡಿನ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಆದರೆ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಅಂದರೆ ನೀವು ದೋಸೆಗೂ ಯೂಸ್ ಮಾಡ್ಬೋದು, ಇಡ್ಲಿಗೂ ಯೂಸ್ ಮಾಡ್ಬೋದು, ಚಪಾತಿ ಮತ್ತು ನಿಮ್ಮದು ಬ್ರೆಡ್ಡಿಗೆ ಟೋಸ್ಟ್ ಥರ ಮಾಡ್ಕೊಂಡು ಅದಕ್ಕೂ ಹಾಕ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಅನ್ನಕ್ಕೂ, ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿನೂ ಆಗಿರುತ್ತೆ. ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಆಗಿರಲಿ, ಟೆಕ್ಸ್ಚರ್ ಆಗಿರಲಿ ಎಲ್ಲ ಎಷ್ಟು ಸೂಪರಾಗಿದೆ. ಇದನ್ನು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಳಿಗೆ ಬಾಕ್ಸಿಗೂ ಎಲ್ಲ ಇದನ್ನು ಚಟ್ನಿ ಬದಲಿಗೆ ಮಾಡಿಕೊಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಶೇಂಗಾ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ, ಕಡಲೆ ಬೀಜ. ಇಲ್ಲಿ ನಾನೇನು ಮೆಜರ್ಮೆಂಟಲ್ಲಿ ತೊಗೊಳ್ಳಿಲ್ಲ, ಸುಮ್ಮನೆ ಸ್ವಲ್ಪ ಇದ್ದಷ್ಟು ತೊಗೊಂಡಿದ್ದೀನಿ. ಅಂದರೆ 1-2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಹುರ್ಕೊಳ್ಬೇಕು. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಹುರಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡಿ, ತುಂಬ ಬ್ರೌನ್ ಆಗೋದು ಬೇಡ, ಇಷ್ಟ ಆದರೆ ಸಾಕು. ಚೆನ್ನಾಗಿ ಅದು ನಿಮಗೆ ಪರಿಮಳನೂ ಬರುತ್ತೆ. ಮತ್ತೊಂದು ಏನಂದರೆ ನೋಡಿ, ಸರಿಯಾಗಿ ನೋಡಿದರೆ ಎಲ್ಲದು ಕ್ರ್ಯಾಕ್ ಆಗಿರುತ್ತಲ್ಲ, ಅದೇನಾಗುತ್ತೆ, ಕ್ರ್ಯಾಕ್ ಆಗಿ ಸಿಪ್ಪೆ ಆಟೋಮೆಟಿಕ್ಕಾಗಿ ಬಿಡೋಕ್ಕೆ ಶುರು ಆಗುತ್ತೆ. ಇಷ್ಟ ಆಗುವಾಗ ನಾವೇನು ಮಾಡೋಣ, ಗ್ಯಾಸ್ ಸ್ಟವ್ ಆಫ್ ಮಾಡಿದರೆ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡೋಣ. ಇಲ್ಲಿ ನಾನು ಮೆಜರ್ಮೆಂಟ್ ಏನು ತೊಗೊಳ್ಳಿಲ್ಲ, ಅಂದರೆ ನಾನು ಸ್ವಲ್ಪ ಹುರ್ಕೊಳ್ತಿದ್ದೀನಿ. ಎಷ್ಟು ಬೇಕಷ್ಟು ನಾವು ಮಾಡೋವಾಗ ನಮಗೆ ಅಳತೆಗೆ ಸರಿಯಾಗಿ ಶೇಂಗಾನ ತೊಗೊಳ್ಳೋಣ. ಇದೀಗ ಕಂಪ್ಲೀಟಾಗಿ ಕೂಲಾಗಲಿ. ಈಚೆ ಇನ್ನೊಂದು ಬಾಣಲೆ ಇಟ್ಟಿದ್ದೀನಿ, ಪಾತ್ರೆನ. ಇದನ್ನು ನೋಡಿ, ಇದರಲ್ಲಿಗೆ ನಾನು ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಮೆಜರ್ಮೆಂಟಿಗೋಸ್ಕರ ಈ ಥರ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಈಗ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನು ಬೆಳ್ಳುಳ್ಳಿನ ಗುದ್ದಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗುದ್ದಿದ್ದೀನಿ. ಹೀಗೆ ಗುದ್ದಿದ್ರೆ ಏನಾಗುತ್ತೆ, ಬೇಗ ಫ್ರೈ ಆಗುತ್ತೆ. ಆ ದೊಡ್ಡ ಕಪ್ಪಲ್ಲಾದರೆ 1/4 ಕಪ್ ಅಂತ ನೀವು ತೊಗೊಳ್ಬೋದು. ಈ ಥರ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೊಂದು ಅರ್ಧ ಕಪ್ ಆಗೋಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತಾರಲ್ವ, ಅದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡುವಾಗ ಯಾವಾಗಲೂ ಫ್ಲೇಮು ಮೀಡಿಯಮ್ ಟು ಲೋ ಅಲ್ಲೇ ಇರಬೇಕು, ಜಾಸ್ತಿ ಹೈಯಲ್ಲಿ ಇಟ್ಕೊಳ್ಬಾರ್ದು. ಬೇಗ ಹೊತ್ತೋಗೋ ಚಾನ್ಸಸ್ ಇರುತ್ತೆ, ನಮ್ಗೆ ಅದು ಫ್ಲೇವರ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನಿಧಾನವಾಗಿ ಇದನ್ನು ಹುರ್ಕೊಳ್ಬೇಕು. ಕೊಬ್ಬರಿ ಸಾಗಿಲ್ಲ, ಈಟಾಗಿ ಕಲರ್ ಚೇಂಜ್, ತುಂಬ ಬ್ರೌನಿಷ್ ಆಗೋದೆಲ್ಲ ಬೇಡ. ಯಾಕಂದರೆ ಬ್ರೌನಿಷ್ ಆಗಿಬಿಟ್ರೆ ಅದು ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಆಗ ನಿಮ್ಮ ಚಟ್ನಿ ಪುಡಿ ಎಲ್ಲ ಪೌಡ್ರಾಗಿ ಬರೋಲ್ಲ, ಮುದ್ದೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಮೀಡಿಯಮ್ಗಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿನೂ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ, ಲೈಟಾಗಿ ಬೆಳ್ಳುಳ್ಳಿ ಫ್ಲೇವರು, ಕೊಬ್ಬರಿ ಸಹ ಫ್ಲೇವರ್ ಬರೋಕ್ಕೆ ಶುರು ಆಗುತ್ತೆ. ಮತ್ತು ಕೊಬ್ಬರಿ ಸ್ವಲ್ಪ ಲೈಟಾಗಿ ಗರಿ ಆಗುತ್ತೆ, ಆಗ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಸ್ವಲ್ಪ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದಂದರೆ ನೋಡಿ, ಒಂದು ಸಣ್ಣ ಲಿಂಬು ಗಾತ್ರದಷ್ಟು ಹುಣಸೆಹಣ್ಣು, ನಿಮಗೆ ಗೊತ್ತಾಗಲಿ ಅಂತ ಈಗ ಮುದ್ದೆ ಮಾಡಿ ತೋರಿಸಿದ್ದು. ಇದನ್ನು ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಹುರಿದ್ರೆ ಇದರೊಟ್ಟಿಗೆ ಆವಾಗ ಸ್ವಲ್ಪ ಡ್ರೈ ಆಗುತ್ತಲ್ಲ, ನೀಟಾಗಿ ಡ್ರೈ ಆದಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡುವಾಗ ಕರೆಕ್ಟಾಗಿ ಪೌಡ್ರ್ ಆಗುತ್ತೆ. ಇಲ್ಲಾಂದರೆ ಮುದ್ದೆ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಚೆನ್ನಾಗಿ ನೀವು ಇದನ್ನು ಸಹ 1 2 ಮಿನಿಟ್ಸ್ ನೀಟಾಗಿ ಹುರ್ಕೊಳ್ಬೇಕು. ಒಂದೊಂದೇ ಐಟಮ್ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡು ಹೋಗುವಾಗ ಎಲ್ಲದು ಐಟಮ್, ಅಂದರೆ ಎಲ್ಲ ಹುರಿಗಡಲೆ ಮತ್ತು ಇದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ನೋಡಿ, ಇಲ್ಲಿ ಸ್ವಲ್ಪ ಗರಿ ಆಯಿತು ಅನ್ನುವಾಗ, ಅಂದರೆ ಸ್ವಲ್ಪ ಡ್ರೈ ಆಯಿತು ಅನ್ನುವಾಗ ಹುಣಸೆಹಣ್ಣು, ಈಗ ನಾನಿಲ್ಲಿ ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅದನ್ನು ಹಾಕಿದ ಮೇಲೂ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಈಕ್ವಲ್ ಆಗೋದು ಸ್ಪ್ರೆಡ್ ಆಗಬೇಕು. ಇಲ್ಲಿ ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾವು ಶೇಂಗಾ ಎಲ್ಲ ಹಾಕೋದ್ರಿಂದ ಅದು ಹಾಕಿದರೆ ಒಳ್ಳೆಯದಾಗುತ್ತೆ, ಡೈಜೆಷನಿಗೆ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ. ಪರಿಮಳನೂ ಚೆನ್ನಾಗಿ ಬರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಇದೆಲ್ಲ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ 1 2 3 ಮಿನಿಟ್ಸ್ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಒಂದು 5 to 6 ಮಿನಿಟ್ಸ್ ಆಗುವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ಸಹ ಅಷ್ಟೇ, ಸ್ವಲ್ಪ ಗರಿ ಆಗೋಕ್ಕೆ ಶುರು ಆಗಿರುತ್ತೆ. ಸೊ ಈ ಥರ ಇದ್ದು ನೋಡಿ, ಇಲ್ಲಿ ಸ್ವಲ್ಪ ಇದೆಲ್ಲ ಕಂಪ್ಲೀಟಾಗಿ ಏನಿದೆ ಬ್ರೌನ್ ಆಗೋದು ಬೇಡ, ಇಷ್ಟ ಆದರೆ ಸಾಕು. ಈಗ ನಾವು ಆಲ್ರೆಡಿ ಹುರಿದಿಟ್ಟಂಥ ಶೇಂಗಾ ಇತ್ತಲ್ಲ ನೋಡಿ, ಅದನ್ನು ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ನೆಲಗಡಲೆನ ಅದಕ್ಕೆ ಸಿಪ್ಪೆ ಏನು ತೆಗಿಲಿಲ್ಲ. ಹಾಗೆಯೇ ನೀವು ಬೇಡ ಅಂದರೆ ತಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲ್ಲ ಹುರಿದಿದ್ದೆಲ್ಲ ಹಾಕ್ತಾಯಿಲ್ಲ, 1.5 ಗ್ಲಾಸ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಶೇಂಗಾ ಜಾಸ್ತಿ ಆದರೂ ಏನಾಗುತ್ತೆ ಅಂದರೆ ಚಟ್ನಿ ಪುಡಿ ಇದೆಯಲ್ಲ, ಇದಂದರೆ ಪೌಡ್ರ್ ಥರ ಬರೋಲ್ಲ, ಮುದ್ದೆ ಆಗೋಕ್ಕೆ ಶುರು ಆಗುತ್ತೆ ಶೇಂಗಾದಿಂದ. ಹಾಗಾಗಿ ಇಷ್ಟು ಸಾಕು, ಕರೆಕ್ಟ್ ಆಗುತ್ತೆ. 1 ಕಪ್ಪಿಗೆ 1.5 ಕಪ್ ಆಗುವಷ್ಟು ಶೇಂಗಾ ಸರಿಯಾಗುತ್ತೆ. ಕೊನೆಯದಾಗಿ ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ಇದನ್ನು ಮೆಣಸಿನ ಪುಡಿ ಹಾಕ್ತೇನೆ, ಖಾರದ ಪುಡಿ. ಇಲ್ಲಿ ನಾನು ಕೆಲವ್ರು ಏನು ಮಾಡ್ತಾರೆ, ಮೆಣಸನ್ನು ಹುರಿದು
ಮತ್ತು ಅದನ್ನು ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾರೆ. ಅದಕ್ಕಿಂತ ಇದು ಈಸಿಯಾಗಿರುತ್ತೆ. ಮೆಣಸನ್ನು ಹುರಿಯೋದಾಗಲಿ ಅಥವಾ ಮೆಣಸು ಚೆನ್ನಾಗಿ ಹುರಿಲಿಲ್ಲ ಅಂದರೆ ಅದು ಪೌಡ್ರ್ ಆಗೋಲ್ಲ, ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕರೆಕ್ಟಾಗಿದೆ, ಇದು ಪರ್ಫೆಕ್ಟಾಗಿ ನೋಡಿ. ಇಷ್ಟ ಆದರೆ ಸಾಕು ನಮಗೆ, ಜಾಸ್ತಿ ಓವರಾಗಿ ಫ್ರೈ ಆಗೋದು ಬೇಡ. ಈ ಥರ ಇದ್ದಾಗ ಸಾಕು ನೋಡಿ. ಎಲ್ಲ ಇದು ಉಪ್ಪು, ಹಳದಿ ಮತ್ತು ಖಾರ ಪುಡಿ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಿದೆ, ಎಷ್ಟು ಪರ್ಫೆಕ್ಟಾಗಿದೆ. ಇದನ್ನು ನಾವೀಗ ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗ ಮಧ್ಯೆ ಮಧ್ಯೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿದ್ರು ನಾವು ಬಿಸಿಗೇ ಅದು ಗರಿ ಗರಿ ಇನ್ನೂ ಸ್ವಲ್ಪ ರೋಸ್ಟ್ ಆಗುತ್ತೆ. ಹಾಗಾಗಿ ಮಧ್ಯೆ ಮಧ್ಯೆ ಒಂಚೂರು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲದ್ರೆ ಇದೆಯಲ್ಲ ಖಾರ ಪುಡಿ ಎಲ್ಲ ಅಡಿಗೆ ಹೋಗಿ ಇದಾಗುತ್ತೆ, ಹೊತ್ತೋದೋರಾಗುತ್ತೆ. ಅದಕ್ಕೆ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾವೀಗ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಳ್ಳೋಕೆ ಏನಂದರೆ ಮಿಕ್ಸಿ ಜಾರು ಫುಲ್ ಡ್ರೈ ಆಗಿರಬೇಕು, ಏನೋ ನೀರಿನ ಪಸೆ ಇರಬಾರ್ದು. ನೀರೆಲ್ಲ ಇದ್ದರೆ ಮತ್ತು ಹೆಚ್ಚು ದಿನ ಇದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ, ನೀರೆಲ್ಲ ಇಲ್ದಿರೋ ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಒಂದೇ ಸರಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವೇನು ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಮತ್ತೊಂದು ಪೌಡ್ರ್ ಮಾಡುವಾಗ ಒಂದೇ ಸರಿ ನೈಸ್ ಅಂದರೆ ಕಂಟಿನ್ಯೂಸ್ ಆಗಿ ಇದು ಮಾಡಬೇಡಿ, ಮಿಕ್ಸಿ ಮಾಡಿಬಿಡಿ. ಆಗ ಅದೇನಾಗುತ್ತೆ, ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಲ್ಸ್ ಮೋಡಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳಿ. ರುಚಿಗೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ ನೋಡಿ. ಪಲ್ಸ್ ಮಾಡಲಿಟ್ಟು ಒಮ್ಮೆ ನಿಲ್ಲಿಸಿ ಸ್ಟಾಪ್ ಮಾಡಿ ನೀವು ಮಾಡೋದ್ರಿಂದ ಅದು ಚೆನ್ನಾಗಿ ಪೌಡ್ರ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಿಬಿಟ್ರೆ ಉಂಡೆ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ. ಅದು ಅಂದರೆ ಇದೆಲ್ಲ ಶೇಂಗಾ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ನೋಡಿ ಈ ಥರ. ಮತ್ತು ಈಗ ಉಳಿದಿದ್ದನ್ನು ನಾನು ಅದೇ ಥರನೇ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ನೀವು ರುಚಿ ನೋಡಿಕೊಂಡು ಉಪ್ಪು ನೀವು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು. ಇದೇ ಥರ ಮಾಡಿದ್ದೆಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಒಂಚೂರು ಕೂಲ್ ಆಗಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಇದು ನೀವು ಯಾವುದ್ರ ಜೊತೆಗೆ ತಿಂದ್ರೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ. ರೆಸಿಪಿನೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ರೆಸಿಪಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.